ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಧನ್ಯ ವ್ಲಾಗ್ಸ್. ನಾನಿವತ್ತು ನಮಗೆಲ್ಲ ತಿಳಿದಿರುವಂಥ ಭಗವಾನ್ ಶ್ರೀಕೃಷ್ಣ ಅವ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕೆಲವು ಜನರಿಗಷ್ಟೇ ತಿಳಿದಿರುವಂಥ ಶ್ರೀಕೃಷ್ಣನ ಬಗ್ಗೆ ಕೆಲವೊಂದು ಆಸಕ್ತಿದಾಯಕ ವಿಷಯಗಳು. ಶ್ರೀಕೃಷ್ಣ 5252 ವರ್ಷಗಳ ಹಿಂದೆ ಜನಿಸ್ತಾರೆ. ಶ್ರೀಕೃಷ್ಣನ ಜನನ 21/7/3228, ತಿಂಗಳು ಶ್ರಾವಣ, ತಿಥಿ ಅಷ್ಟಮಿ, ನಕ್ಷತ್ರ ರೋಹಿಣಿ ನಕ್ಷತ್ರ ಆಗಿರುತ್ತೆ, ವಾರ ಬುಧವಾರ. ಶ್ರೀಕೃಷ್ಣನ ಜೀವನದ ಅವಧಿ 125 ವರ್ಷ 8 ತಿಂಗಳು 7 ದಿನಗಳಾಗಿರುತ್ತೆ. ಶ್ರೀಕೃಷ್ಣನ ಮರಣ 18/2/3102. ಶ್ರೀಕೃಷ್ಣನ 79ನೇ ವರ್ಷದಲ್ಲಿ ಕುರುಕ್ಷೇತ್ರ ನಡೆಯುತ್ತೆ. ಕುರುಕ್ಷೇತ್ರದ 36 ವರ್ಷಗಳ ನಂತರ ಶ್ರೀಕೃಷ್ಣನ ಮರಣ ಹೊಂದುತ್ತಾರೆ. ಶ್ರೀಕೃಷ್ಣನ ಕುಟುಂಬ ಶ್ರೀಕೃಷ್ಣನಿಗೆ ಜನ್ಮ ನೀಡಿದ ತಂದೆ ವಾಸುದೇವ ಆಗಿರ್ತಾರೆ. ದೇವಕಿ ಶ್ರೀಕೃಷ್ಣನಿಗೆ ಜನ್ಮ ನೀಡಿದ ತಾಯಿ. ಹಾಗೆಯೇ ಶ್ರೀಕೃಷ್ಣನ ಸಾಕು ತಂದೆ ನಂದ, ಶ್ರೀಕೃಷ್ಣನ ಸಾಕು ತಾಯಿ ಯಶೋದೆ ಆಗಿರ್ತಾರೆ. ಸಹೋದರ ಬಲರಾಮ ಮತ್ತು ಸಹೋದರಿ ಸುಭದ್ರೆ ಆಗಿರ್ತಾರೆ. ಮಧುರ ಶ್ರೀಕೃಷ್ಣನ ಜನ್ಮಸ್ಥಳ ಆಗಿರುತ್ತೆ. ಹಾಗೆಯೇ ಶ್ರೀಕೃಷ್ಣನ ಪತ್ನಿಯರು ರುಕ್ಮಿಣಿ, ಸತ್ಯಭಾಮ, ಜಾಂಬವತಿ, ಕಾಳಿಂದಿ, ಮಿತ್ರವಿಂದ, ನಾಗನಾಜಿತ, ಭದ್ರ. ಶ್ರೀಕೃಷ್ಣನು ತನ್ನ ಜೀವನದಲ್ಲಿ ಕೇವಲ 4 ಜನರನ್ನು ಕೊಂದಿರ್ತಾರೆ ಎಂದು ವರದಿಯಾಗಿದೆ. ಅವರು ಯಾರ್ಯಾರು ಅಂತ ಹೇಳಿದ್ರೆ, ಚಾಣೂರು ಕುಸ್ತಿಪಟು, ಕಂಸುಡು ಚಿಕ್ಕಪ್ಪ, ಶಿಶುಪಾಲ ಮತ್ತು ದಂತವಕ್ರ ಚಿಕ್ಕಮ್ಮ ಪುತ್ರರು. ಹಿಂದೂ ಧರ್ಮದಲ್ಲಿ ಅತ್ಯಂತ ಜನಪ್ರಿಯ ದೇವರಾಗಿರುವ ಕೃಷ್ಣನ ಬಗ್ಗೆ ನಮಗೆ ಹೆಚ್ಚಿನವರಿಗೆ ಆದಾಗ್ಯೂ ಶ್ರೀಕೃಷ್ಣನ ಜೀವನವು ನಿಗೂಢವಾಗಿರುತ್ತೆ ಮತ್ತು ಕೆಲವೊಂದು ವಿಷಯಗಳು ಮುಚ್ಚಿ ಹೋಗಿದೆ. ಎಷ್ಟೋ ಗೊತ್ತಿದ್ದರೂ ಹೆಚ್ಚೇ ಇರುತ್ತದೆ. ಕೃಷ್ಣನನ್ನು ತಿಳಿದುಕೊಳ್ಳುವುದು ಬ್ರಹ್ಮಾಂಡವನ್ನು ತಿಳಿದುಕೊಂಡಂತೆ ಎಂದು ಒಂದು ವದಂತಿ ಇದೆ. ಜೈನ ಮತದಲ್ಲಿ ಶ್ರೀಕೃಷ್ಣ ಭಗವಾನ್. ಶ್ರೀಕೃಷ್ಣನಿಗೆ ಪ್ರಸ್ತಾವನ ಜೈನ ಸಾಹಿತ್ಯದಲ್ಲಿಯೂ ಸಹ ಕಂಡುಬಂದಿದೆ. ಇವುಗಳಲ್ಲಿ ಶ್ರೀಕೃಷ್ಣನೇ ವಾಸುದೇವನಿಗೆ ಕಥಾನಾಯಕನಿಗೆ ವರ್ಣಿಸಿರ್ತಾರೆ. ಮತ್ತು ಹಾಗೆಯೇ ಬೌದ್ಧ ಮತದಲ್ಲಿ ಸಹ ಶ್ರೀಕೃಷ್ಣ ಭಗವಾನ್ ಇರ್ತಾರೆ. ಬೌದ್ಧ ಸಾಹಿತ್ಯದ ಪ್ರಕಾರ ವೈಭವ ಜಾತಕದಲ್ಲಿ ಕಂಸವಧಕ್ಕಾಗಿ ಶ್ರೀಕೃಷ್ಣನು ಯುವರಾಜನಾಗಿ ಬಂದಿದ್ದಾನೆ ಅಂತ ಹೇಳಲಾಗಿದೆ. ಜಗವೆಲ್ಲ ಕೃಷ್ಣಮಯಂ ಅನ್ನಗಳು. ಈ ವಿಶ್ವದಾದ್ಯಂತ ಕೃಷ್ಣನ ಚೇತನದಿಂದ ನಡುಗುತ್ತದೆ ಎಂದು ಭಕ್ತರ ನಂಬಿಕೆಯಾಗಿರುತ್ತೆ. ಶ್ರೀಕೃಷ್ಣನು ವಿವಿಧ ದೇಶಗಳಲ್ಲಿ ವಿವಿಧ ನಾಮಗಳೊಂದಿಗೆ ಪೂಜೆ ಮಾಡ್ತಾರೆ. ಅವುಗಳು ಯಾವ್ಯಾವ ಅಂತ ಅಂದರೆ, ಮಥುರಾದಲ್ಲಿ ಕನ್ನಯ್ಯ, ಹಾಗೆ ಒಡಿಶಾದಲ್ಲಿ ಜಗನ್ನಾಥನಂತೆ, ಮಹಾರಾಷ್ಟ್ರದಲ್ಲಿ ವಿಠೋಬಾ ಅಂತಲೂ ಕರೀತಾರೆ, ಹಾಗೆ ರಾಜಸ್ಥಾನದಲ್ಲಿ ಶ್ರೀನಾಥ, ಗುಜರಾತ್ನಲ್ಲಿ ದ್ವಾರಕಾಧೀಶು ಮತ್ತು ರಾಂಚೋಡ್ ಹಾಗೆಯೇ ನಮ್ಮ ಕರ್ನಾಟಕ ಉಡುಪಿನಲ್ಲಿ ಅವ್ರನ್ನ ಶ್ರೀಕೃಷ್ಣ ಎಂದು ಪೂಜೆ ಮಾಡ್ತಾರೆ. ಇದಿಷ್ಟು ಭಗವಾನ್ ಶ್ರೀಕೃಷ್ಣನ ಬಗ್ಗೆ ಮಾಹಿತಿಯಾಗಿರುತ್ತೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮಗೆ ಯಾರಾದರೂ ಸ್ಟೂಡೆಂಟ್ಸ್ ಇದ್ದರೆ ಅವ್ರಿಗೂ ಸಹ ಶೇರ್ ಮಾಡಿ. ಈ ಇನ್ಫಾರ್ಮೇಷನ್ ಅವ್ರಿಗೆ ಯೂಸ್ಫುಲ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.